ಸ್ನೇಹಿತರೆ, ಬೆಂಗಳೂರಿನಿಂದ ಅಯೋಧ್ಯೆಗೆ ಲ್ಯಾಂಡ್ ಆಗಿದ್ದೀವಿ. ಫ್ಲೈಟ್ ನೋಡಿ ಬಂದಿದೆ ಅಯೋಧ್ಯೆ ಏರ್ಪೋರ್ಟ್ಗೆ. ಫ್ಲೈಟಿಂದ ಕೆಳಗಡೆ ಇಳಿದು ಹೋಗ್ತಾ ಇದ್ದೀವಿ. ಫ್ಲೈಟಿಂದ ಕೆಳಗಡೆ ಇಳಿದ ತಕ್ಷಣ ನಿಮಗೆ ಬಸ್ ತಂದು ಸ್ಟಾಪ್ ಮಾಡ್ತಾರೆ. ಅಲ್ಲಿಂದ ಬಸ್ಸಿಂದ ಒಳಗಡೆ ಏರ್ಪೋರ್ಟ್ ತನಕ ಬಿಡ್ತಾರೆ. ನೋಡಿ, ಜನ ಇಳಿದು ಬರ್ತಾ ಇದ್ದಾರೆ ಫ್ಲೈಟಿಂದ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಏರ್ಪೋರ್ಟು, ಅಯೋಧ್ಯೆ ಏರ್ಪೋರ್ಟು. ಚಿಕ್ಕದಾದರೂ ಕೂಡ ತುಂಬಾ ನೀಟಾಗಿ ಕಲ್ಲಿಂದ ಕಟ್ಟಿದ್ದಾರೆ. ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ ತುಂಬಾ. ಈಗ ನೋಡ್ತಾ ಇದ್ದೀರಾ, ಇದೇ ಏರ್ಪೋರ್ಟು. ಇಲ್ಲಿ ಬಸ್ಸಿಂದ ಸ್ವಲ್ಪ ಒಂದು 50 ಮೀಟ್ರ್ ದೂರದಲ್ಲಿದೆ, ಏನು ಭಾಳ ಇಲ್ಲ. ಅಲ್ಲಿಗೆ ಹೋಗಿ ಬಸ್ಸಲ್ಲಿ ಕೂಡ ಬರ್ತಾರೆ. ಬೈ ವಾಕ್ ಕೂಡ ಹೋಗ್ಬೋದು, ಬಟ್ ಬಸ್ ವ್ಯವಸ್ಥೆನ ಮಾಡಿದ್ದಾರೆ. ನೋಡಿ, ಎಲ್ಲ ಜನ ಸೆಲ್ಫಿಯನ್ನು ತಗೊತಾ ಇದ್ದಾರೆ ಏರ್ಪೋರ್ಟ್ ಕಡೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕಲ್ಲಿಂದ ಮಾಡಿರುವಂಥ ಏರ್ಪೋರ್ಟ್ ಅಂದರೆ ಇಡೀ ಭಾರತದಲ್ಲಿ ಇದೊಂದೇ ಅಂತ ಅನಿಸುತ್ತೆ. ಯಾಕಂದರೆ ಈ ರೀತಿ ಯಾವ ಒಂದು ಏರ್ಪೋರ್ಟ್ ಇಲ್ಲ. ಸ್ನೇಹಿತರೆ, ನೀವು ಫ್ಲೈಟ್ ಟಿಕೆಟನ್ನು ಅಮೆಜಾನು ಮತ್ತು ಫ್ಲಿಪ್ಕಾರ್ಟಲ್ಲಿ ಕೂಡ ಬುಕ್ ಮಾಡ್ಕೋಬೋದು. ಮತ್ತು ಇಲ್ಲಿ ಕ್ಲಿಯರ್ ಟ್ರಿಪ್ ಅಂತ ಕೂಡ ಒಂದು ಆ್ಯಪ್ ಇದೆ, ಅದ್ರ ಕೂಡ ಬುಕ್ ಮಾಡ್ಕೋಬೋದು. ಬೆಂಗಳೂರಿನಿಂದ ಅಯೋಧ್ಯೆಗೆ ನಾನು ಸರ್ಚ್ ಮಾಡ್ತಾ ಇದ್ದೀನಿ. ನೋಡಿ, ಬೆಂಗಳೂರು ಟು ಅಯೋಧ್ಯೆ ಡೈರೆಕ್ಟ್ ಫ್ಲೈಟ್ ಕೂಡ ಬಿಟ್ಟಿದ್ದಾರೆ ಸ್ಪೈಸ್ ಜೆಟ್ ಕಡೆಯಿಂದ. ನೋಡಿ, ಇಂಡಿಗೋ ಫ್ಲೈಟ್ ಕೂಡ ಡೈಲಿ ಇದ್ದಾವೆ. ಒಂದು ಸ್ಟಾಪ್ ಕೂಡ ಕೊಟ್ಟಿದ್ದಾರೆ, ಸ್ಪೈಸ್ ಜೆಟ್ಟು ಡೈರೆಕ್ಟಾಗಿ ಫೆಬ್ರವರಿ 1ರಿಂದ ಸ್ಟಾರ್ಟ್ ಆಗಿದೆ. ಇವತ್ತಿನಿಂದ ಅಪ್ಡೇಟ್ ಇನ್ನೂ ಕೂಡ ಬಂದಿಲ್ಲ ಆ್ಯಪಲ್ಲಿ. ಸೊ ನಾಳೆ ನಾಡಿದ್ದು ಬರ್ಬೋದು ಅನಿಸುತ್ತೆ. ಇವಾಗ ನೋಡ್ತಾ ಇದ್ದೀರಾ, ಡೈರೆಕ್ಟು ಫ್ಲೈಟ್ ಇಲ್ಲ, ಒಂದು ಸ್ಟಾಪ್ ಅಂತ ಕೊಟ್ಟಿದ್ದಾರೆ. 10,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇಂಡಿಗೋ ಫ್ಲೈಟು. ಡೈಲಿ 3-4 ಫ್ಲೈಟ್ ಇದ್ದಾವೆ. ಬೆಂಗಳೂರಿಂದ ಹೈದರಾಬಾದಿಂದ ಕೂಡ ಹೋಗ್ಬೋದು, ಮುಂಬೈಯಿಂದ ಕೂಡ ಹೋಗ್ಬೋದು ನೀವು. ನೋಡಿ, ಬೆಂಗಳೂರಿನಿಂದ ಅಯೋಧ್ಯೆಗೆ ಹೋಗ್ತಾ ಇದೆ. 9 ತಾಸು 45 ನಿಮಿಷ ಅಂತ ಕೊಟ್ಟಿದ್ದಾರೆ. ಯಾಕೆ ಒಂದು ಸ್ಟಾಪ್ ಆಗುತ್ತೆ. ಆ ಒಂದು ಸ್ಟಾಪು ನಿಮಗೆ ಇಲ್ಲಿಂದ ಬೆಂಗಳೂರಿನಿಂದ ಸರ್ದಾರ್ ವಲ್ಲಭಾಯ್ ಪಟೇಲ್ ಏರ್ಪೋರ್ಟಿಗೆ ಹೋಗುತ್ತೆ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಅಲ್ಲಿಂದ ಮತ್ತೆ ಸೀದಾ ನಿಮಗೆ ಅಯೋಧ್ಯೆಗೆ ಹೋಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಒಂದು ಸ್ಟಾಪ್ ಇದೆ, ಅಹಮದಾಬಾದ್ಗೆ ಹೋಗುತ್ತೆ. ಸೊ ಅಹಮದಾಬಾದ್ಲಿಂದ ಮತ್ತೆ ನಿಮಗೆ ಅಯೋಧ್ಯೆಗೆ ಹೋಗುತ್ತೆ. ಈ ರೀತಿಯಾಗಿ ಸ್ಟಾಪ್ಗಳಿದ್ದಾವೆ. ನೀವು ಡೈರೆಕ್ಟ್ ಹೋಗ್ಬೇಕಂದ್ರೆ ನೀವು ಡೈರೆಕ್ಟ್ ಫ್ಲೈಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. 1-2 ಡೇಸ್ ವೇಟ್ ಮಾಡಿ. ಡೈರೆಕ್ಟ್ ಫ್ಲೈಟ್ಸ್ಗಳು ಅವೈಲೇಬಲ್ ಇದೆ ಸ್ಪೈಸ್ ಜೆಟ್ ಕಡೆಯಿಂದ. ಡೈರೆಕ್ಟ್ ಫ್ಲೈಟ್ ಬೆಂಗಳೂರಿಂದ ಡೈರೆಕ್ಟ್ ಅಯೋಧ್ಯೆಗೆ ಇದೆ. ಸೊ ನಾವು ಡೈರೆಕ್ಟಾಗಿ ಮುಂಬೈಯಿಂದ ಬಂದಿರುವಂಥದ್ದು, ಬಟ್ ಬೆಂಗಳೂರಿನಿಂದ ಕೂಡ ಬರ್ಬೋದು ನೀವು. 10,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಪ್ರೈಸು. ಸ್ನೇಹಿತರು, ಇವಾಗ ನೋಡ್ತಾ ಇದ್ದಾರೆ, ಇದು ಹೊರಗಡೆಯಿಂದ ಈ ರೀತಿಯಾಗಿ ಕಾಣುತ್ತೆ ಅಯೋಧ್ಯೆ ಏರ್ಪೋರ್ಟು. ಮಹರ್ಷಿ ವಾಲ್ಮೀಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಕೂಡ ಕರೀತಾರೆ ಇದಕ್ಕೆ. ಇಲ್ಲಿಂದ 9 ಕಿಲೋಮೀಟ್ರ್ ಆಗುತ್ತೆ ಅಯೋಧ್ಯೆ ರಾಮ ಮಂದಿರಕ್ಕೆ. ನೀವು ಹೋಗ್ಬೇಕಂದ್ರೆ 9-9.5 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿಂದ ಟ್ಯಾಕ್ಸಿ ಹಿಡ್ಕೊಂಡು ಹೋಗಬೇಕು, ಮತ್ತು ಬ್ಯಾಟ್ರಿ ವೆಹಿಕಲ್ ಕೂಡ ಇದ್ದಾವೆ. ಅಯೋಧ್ಯೆ ಏರ್ಪೋರ್ಟಿಂದ ರಾಮ ಮಂದಿರ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿಂದ 9 ಕಿಲೋಮೀಟ್ರ್ ಇದೆ ಅಯೋಧ್ಯೆ ರಾಮ ಮಂದಿರ. ಸೊ ಹೋಗ್ತಾ ಇದ್ದೀವಿ. ಇಲ್ಲಿಂದ ಟ್ಯಾಕ್ಸಿ ಹಿಡ್ಕೋಬೇಕು, ಟ್ಯಾಕ್ಸಿ ತೊಗೊಂಡು ಅಲ್ಲಿಗೆ ಹೋಗಬೇಕು. ನೆಕ್ಸ್ಟ್ ನಿಮಗೆ ರಾಮ ಮಂದಿರ ಯಾವ ರೀತಿ ಇದೆ, ಅಲ್ಲಿ ಯಾವ ರೀತಿ ಮಾಡಿದ್ದಾರೆ ಅಂತ ಎಲ್ಲ ನೀವು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.